ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರಾಜಕೀಯದಂತೆ ನಿಮಗೆ ಗೊತ್ತದ, ಆದ್ರೆ ದೇಶದ ರಾಜಕೀಯದಲ್ಲಿ ಪಲ್ಲಟ ಆಗೋದು ಗ್ಯಾರಂಟಿ ಎನ್ನುವಂಥ ಪ್ರಬಲವಾದ ವಾರ್ತೆಗಳು ಬರ್ತಾ ಇದ್ದಾವೆ. ಅದು ಮೇನ್ ಮೀಡಿಯಾ ಅಂತ ಚರ್ಚೆ ಮಾಡ್ತಾ ಇಲ್ಲ. ಮುಗಿದೋಯ್ತು, NDA ಸರ್ಕಾರ ಆಯ್ತು, ಬಿಹಾರದಲ್ಲೇ ನಿತೀಶ್ ಅವರು ಮುಖ್ಯಮಂತ್ರಿ ಆದರು ಅನ್ನೋ ಮೂಲಕ PM ಸಲುವಾಗಿದ್ದಂತಹ ಒಂದೇನು ರೇಸ್ ಅಥವಾ ಸ್ಪರ್ಧೆ ಇತ್ತಲ್ಲ, ಅದಿಲ್ಲ ಅನ್ನೋಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಪಕ್ಕ ಆಗ್ಯದ NDAಗೆ ಅಥವಾ ಮೋದಿಯವ್ರಿಗೆ. ನಾವೇನಾದರೂ ಈ ನಮ್ಮ ನಿತೀಶ್ ಕುಮಾರ್ ಅವರನ್ನು ಪಾಟ್ನಾಕ್ಕೆ ಕಟ್ಟಿ ಹಾಕದೆ ಹೋದರೆ, ಅಲ್ಲೇ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಅವ್ರು ನಿಶ್ಚಿತವಾಗಿ ನಮ್ಮ ಕುರ್ಚಿಗೆ ಬರೋದು ಗ್ಯಾರಂಟಿ ಅನ್ನೋದು ಪರ್ಫೆಕ್ಟ್ ಆಗಿಬಿಟ್ಟದ. ಯಾಕಂದ್ರೆ ಈಗ ನಿಮಗೆ ಹೇಳಿದಂಗೆ 125 ಅವ್ರ ಗ್ಯಾರಂಟಿ ಇತ್ತು, ಅವ್ರ ಗೌರ್ಮೆಂಟ್ ಆಗ್ತಿತ್ತು, ಎಲ್ಲನೂ ಸತ್ಯನ. ಹಾಗಾದ್ರೆ ಮತ್ತು ನಿತೀಶ್ ಅವರು ಯಾಕೆ ಇದನ್ನು ಈಗ ಒಪ್ಕೊಂಡ್ರು? ಯಾಕಂದ್ರೆ BJPಯ 13 ಜನ, ಇವ್ರು ಕೇವಲ 8 ಜನ ಸಚಿವರಾದರು, ಓದ್ ತೊಗೊಂಡ್ರು, ಪ್ರಮಾಣ ವಚನ ತೊಗೊಂಡ್ರು. ನಿತೀಶ್ ಅವರು ಬಿಹಾರ ಮುಖ್ಯಮಂತ್ರಿ ಆದರೂ 10 ಸಲ ಆಯಿತು. ಆದ್ರೆ ಈಗ ಬಂದಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅಲ್ಲಿಗೆ ಮುಗಿತೇನು ಅಂತೇಳಂದಾಗ ಸಹಜವಾಗಿ PM ಆಗಿರ್ಬೋದು ಅಥವಾ ನಮ್ಮ ಗೃಹ ಮಂತ್ರಿ ಶಾರೂರಾಗಿರ್ಬೋದು, ಮುಗಿತಪ್ಪ ಇಲ್ಲ, ನಮಗೆ ತೊಂದರೆ ಇಲ್ಲ ಅನ್ನುವಂಥದ್ದು ಆಗಿರ್ಬೋದು. ಆದರೆ ಇವತ್ತು ಈ ಮೋದಿ ಮತ್ತು ಶಾರ ಬದಲಾಗಿ ಎಷ್ಟೊಂದು ಸಂಶಯಗಳು ಕೂಡಿದಾವಪ್ಪ ಅಂದ್ರೆ, ಈ ವ್ಯಕ್ತಿಗಳು ನಂಬುದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು ಫಿಕ್ಸ್ ಆಗಿಬಿಟ್ಟದು. ಜೊತೆಗೆ ಸೈದ್ಧಾಂತಿಕವಾಗಿ ಇಬ್ಬರು ಬೇರೆ ಬೇರೆ. ನಿತೀಶ್ ಬೆಳೆ ಬಂದು ಪೊಲ್ಟ್ರಾಮ್ ಇರ್ಬೋದು, ತಪ್ಪುಗಳಾಗಿರ್ಬೋದು, ಆಡಳಿತ ಸರಿಯಾಗಿ ಮಾಡಿದಾರ ಇಲ್ಲೋ ಬೇರೆ ವಿಷಯ, ಟೀಕೆಗಳಿರ್ಬೋದು, ಟಿಪ್ಪಣಿಗಳಿರ್ಬೋದು. ಆದ್ರೆ ಇಲ್ಲಿವರೆಗೆ ನಿತೀಶರು ಒಂದು ದೊಡ್ಡ ಏನಪ್ಪ ಅಂತಂದ್ರೆ, ಪಲ್ಟುರಾಮ್ ಹೌದು ಇಲ್ಲಂತಲ್ಲ, ಅಧಿಕಾರಕ್ಕೆ ಪಲ್ಟು ಆಗಿದ್ದಾರೆ, ಪಲ್ಟಿ ಹೊಡೆದಿದ್ದಾರೆ. ಆದರೆ ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕ ಇಲ್ಲ. ಹೌದು, ಭ್ರಷ್ಟಿದ್ದಾರೆ, ದುಡ್ಡು ಹೊಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಹೀಗಾಗಿ ಮೋದಿ ಅವ್ರು ಕ್ಲಿಯರ್ ಕ್ಲೀನ್ ಚಿಟ್ ಅದನ್ನು ಹಂಗೆ ಇವ್ರದ್ದು ನಡೆದಿದ್ದಾವಿಲ್ಲ ಅಂತಲ್ಲ. ಇವ್ರ ಮಿನಿಸ್ಟರು, ಇವ್ರ ಪಕ್ಷದವರು, ಮತ್ತಾರು ಅಥವಾ BJP ಪಕ್ಷದವರು ಅವ್ರು ಮಾಡ್ತಾ ಇರ್ತಾರೆ. ಬಟ್ ಇವರು ಪ್ಯೂರ್ ಇದ್ದಾರೆ ಆ ದೃಷ್ಟಿ ಇಟ್ಕೊಂಡು. ಆ ಎಲ್ಲ ದಿಶೆಯಲ್ಲಿ ಇವತ್ತು ನಿತೀಶ್ ಕುಮಾರ್ ಅವರು ಇನ್ನೂ PM ರೇಸಲ್ಲಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇತ್ತೀಚೆಗಳಂತ ಒಂದು ಈ ಇಂಡಿಯಾ ಗಠಬಂಧನದ ಎಲ್ಲ ನಾಯಕರು ಕುಡಿದಾರ ಫಂಕ್ಷನ್ದಲ್ಲ, ಈಗ ಮೀಟಿಂಗ್ ನಡೀತಾ ಇದ್ದ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ ಮೇಲ್ಮೇಲೆ. ಅಂದ್ರೆ ನಾವು ಈ ಸಂದರ್ಭದಲ್ಲೇ ಬಿಟ್ಟರೆ ಐತಿಹಾಸಿಕ ತಪ್ಪು ಮಾಡ್ತೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJP ಬಿಟ್ಟು ಕೊಟ್ರೆ ಐತಿಹಾಸಿಕ ತಪ್ಪು ಮಾಡ್ತೀವಿ. ನಾವು ಎಂದು ಪತ್ರಿಕಾ ಸ್ವಾತಂತ್ರ್ಯ ಪಡೆಯೋದಿಲ್ಲ, ಜೊತೆಗೆ ನಮ್ಮ ವಿಚಾರಗಳನ್ನು ನಾವು ಮುಂದುವರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೊಸ ಇತಿಹಾಸ ಬರೆಯುವಂಥ ಪ್ರಸಂಗ ಬಂದುಬಿಡ್ತದೆ ಇವತ್ತು. ಅದು ನಮ್ಮ ಇತಿಹಾಸ ಬೇರೆ ಇದೆ ಅನ್ನುವಂಥ ಮಾತನ್ನು ಸ್ವತಃ ನಿತೀಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಮಾತಾಡೋದು ಅಷ್ಟೇ ಅಲ್ಲ, ನಾವೆಲ್ಲ ಮಾತಾಡಿಕೊಂಡಿವಿ. ನಾವು ಬದಲು ಮಾಡೋರಪ್ಪ, ಸೆಂಟ್ರಲ್ ಅದು ಕೇಂದ್ರ ಸರ್ಕಾರವನ್ನು ಬದಲಾಗೋದು ಗ್ಯಾರಂಟಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಆಗ್ತದನ ಅನ್ನುವಂಥ ಸಾಧ್ಯತೆ ಇಲ್ಲ ಅಂತಲ್ಲ. ನಾಯ್ಡು ಮತ್ತು ನಿತೀಶ್ ಕುಮಾರ್ ಒಂದಾಗೆ ಇಂಡಿಯಾ ಜೊತೆ ಕೂಡಿದರೆ ನಿಶ್ಚಿತವಾಗಿಯೂ ಇಂಡಿಯಾ ಗಠಬಂಧನ, ಇಂಡಿಯಾ ಸಂಘಟನೆ ಸರ್ಕಾರ ಆಗೇ ಆಗ್ತದೆ. ಯಾಕೆಂತಂದ್ರೆ ಈಗಾಗಲೇ BJPಯಿಂದ ರೋಷ ಹೋದಂಥ ಜನ ಅಥವಾ BJPಯ ಅನೇಕ ತಪ್ಪುಗಳು ಅನೇಕ ನಾಯಕರಿಗೆ ತೊಂದರೆ ಕೊಟ್ಟಿದ್ದು, ED ಆಗಿರ್ಬೋದು, CBI ಆಗಿರ್ಬೋದು, ಇನ್ನುಳಿದ ದಾಳಿಗಳಿಂದ ವಿರೋಧಿಗಳನ್ನೆಲ್ಲ ಇಲ್ಲಿ ನಡೆಸ್ಕೊಂಡು ರೀತಿ ಆಗಿರ್ಬೋದು, ಮತ್ತು ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ದಿವಾಳಿದ್ದು ಹೋಗಿದ್ದು ಅದೇನು ಸುಳ್ಳೇನಲ್ಲ. ಇವೆಲ್ಲ ಕಾರಣಗಳಿಂದಾಗೆ ಇವತ್ತು ಅವ್ರಿಗೊಂದು ದಾರಿ ಬೇಕಾಗಿದೆ. ಇವತ್ತು ಇಂಡಿಯಾ ಸಂಘಟನೆಗೆ ಅವ್ರು ಬಂದರೆಲ್ಲ ಶುದ್ಧ ಆಗ್ತದಪ್ಪ, ಇಡೀ ದೇಶ ಉನ್ನತ ಹೋಗ್ತದಂತಲ್ಲ. ಆದರೆ ಈ ಬುಲ್ಡೋಜರ್ದಾಗಿರ್ಬೋದು, ಮಾಬ್ ಲಿಂಚಿಂಗ್ ಆಗಿರ್ಬೋದು, ಇಂಥ ಅಪಾಯಕಾರಿ ಬೆಳವಣಿಗೆಗಳು, ಹಿಂದೂ ಮುಸ್ಲಿಂ ತಿಕ್ಕಾಟಗಳು ಇವು ಕಡಿಮೆ ಆಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ, ಇಲ್ಲಂತಲ್ಲ. ಯಾಕಂದ್ರೆ ಈ ಎಲ್ಲ ನೆಲೆಯಲ್ಲೇ ಅವ್ರು ಮಾತಾಡಿದ್ದಾರೆ ನಿತೀಶ್ ಕುಮಾರ್ ಅವರು. ಮತ್ತು ಈಗಾಗಲೇ ಅದು ಮಾತು ಜೋರು ನಡೆದಿದ್ದಾವೆ. ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈಗ ನೋಡ್ರಿ, ಇವತ್ತು ಇಷ್ಟೆಲ್ಲ ಕರ್ನಾಟಕದಲ್ಲಿ ಗದ್ದಲ ನಡೆದಿದ್ದರು. ಕರ್ನಾಟಕದಲ್ಲೇ ಇನ್ನೇನು ಸರ್ಕಾರ ಬಿದ್ದು ಹೋಗ್ತದೇನಪ್ಪ, ಇಬ್ಬರು ತಿಕ್ಕಾಟದಲ್ಲೇ ಕಚ್ಚಾಟದಲ್ಲೇ
DKC ಮತ್ತು ನಮ್ಮ ಸಿದ್ದರಾಮಯ್ಯ ಬಂದಿದ್ದಲ್ಲ, ಇಂಥ ಪ್ರಸಂಗಿದ್ರು ಸಹಿತ DKC ಅವ್ರಿಗೆ ಭೇಟಿ ಆಗ್ತಾಯಿಲ್ಲ ರಾಹುಲ್ ಗಾಂಧಿ ಅವರು. ಯಾಕೆ? DKC ಅವರಂತೆ ಅತ್ಯಂತ ಆತ್ಮೀಯವರು ರಾಹುಲ್ ಗಾಂಧಿ ಅವ್ರಿಗೆ. ಮಾತಂತೇನೋ ಆಗಿರ್ಬೋದು, 2.5 ವರ್ಷ ಆತ ಕೊಡಬೇಕಂತೇಳಿ, ಆದರೆ ಭೇಟಿ ಆಗ್ತಾಯಿಲ್ಲ. ಕಾರಣ ರಾಷ್ಟ್ರ ಮಟ್ಟದಲ್ಲೇ ಮತ್ತೊಂದು ಅವಕಾಶವನ್ನು BJP ಮಾಡಿ ಕೊಡಬಾರದು ಅನ್ನುವಂಥ ದೃಷ್ಟಿಕೋನ. ಮತ್ತು ಅಲ್ಲಿ ಪೂರ್ತಿ ಎಂಗೇಜ್ ಆಗಿದ್ದಾರೆ ಅವರು. ನಿತೀಶ್ ಕುಮಾರ್ ಅವರನ್ನು PM ಮಾಡಿ ಉತ್ತರ ಭಾರತದಲ್ಲಿ ಹೊಸ ಶಕ್ತಿಯನ್ನು ಆರಂಭ ಮಾಡಬೇಕಾಗಿದೆ. ಯಾಕಂದ್ರೆ ಮೊನ್ನೆ ಇಲೆಕ್ಷನ್ದಲ್ಲೇ ಇವತ್ತು ಕಾಂಗ್ರೆಸ್ ಸ್ಥಿತಿ ಏನದಪ್ಪ ಬಿಹಾರದಲ್ಲಿ ಅನ್ನೋದು ಕಾಂಗ್ರೆಸ್ಸಿಗೂ ಗೊತ್ತದ. ಇದೇ ರೀತಿ ಮುಂದುವರೆದ್ರೆ ನಾಳೆ ನಮಗೆ ಭವಿಷ್ಯ ಇಲ್ಲ ಉತ್ತರ ಭಾರತದಲ್ಲೇ ಅನ್ನೋದು ಸ್ಪಷ್ಟ ಆಗಿದೆ. ಯಾಕಂದರೆ ಎಷ್ಟು ಸಾಧ್ಯದೋ ಮಾನಸಿಕವಾಗಿ ಅನೇಕ ಬದಲಾವಣೆಗಳೆಲ್ಲ ಆಗಿದಾವೆ. ಅಟ್ಲೀಸ್ಟ್ ಇಂಡಿಯಾ ಸಂಘಟನೆಯ ಸರ್ಕಾರ ಆಯ್ತಂದ್ರೆ ನಮಗೆಲ್ಲ ಒಂದು ಮರುಜೀವ ಸಿಗ್ತದೆ ಅನ್ನೋಂಥ ಭರವಸೆ ಅವ್ರಿಗೆ ಮೂಡಿದೆ. ಅದಕ್ಕೆ ಹೇಳೋರಿಗೆ ಸ್ಪಷ್ಟ ಅದ, ಸಿದ್ದರಾಮಯ್ಯರಿಗೆ ಏನಪ್ಪ ಅಂದ್ರೆ ಮೆಜಾರಿಟಿ ಅದಪ್ಪ ಅಂತೇಳಿ ಅದು ಸೂಕ್ಷ್ಮವಾಗಿ ಹೇಳಿರ್ಬೋದು DKC ಅವರಿಗೆ. ಅದು ಕೇಳ್ತಾ ಇಲ್ಲ ಅವ್ರು, ನಾವು ಆಗಲೇಬೇಕು ಅನ್ನೋದು ಹರಟಿಗೆ ಬಿದ್ದಂಕ ಅಂತ ಇದ್ದಾರೆ. ಅವ್ರು ಬಿದ್ದಿರ್ಬೋದು, ಅವ್ರ ಹಿಂಬಾಲಕರು ಬಿದ್ದಿರ್ಬೋದು, ಅವ್ರ ಸಹೋದರ ಅವರು ಬಿದ್ದಿರ್ಬೋದು. ಸರ್ ನಾವು ಈಗ ಆದ್ರೆ ಆಗ್ತೀವಿಲ್ಲ ಇಲ್ಲ ಅಂತೇಳಿ. ಯಾಕೆಂದರೆ 2022 ರಿಸಲ್ಟ್ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಕೈಯಲ್ಲಿ ಇತ್ತಂಥದ್ದನ್ನು ಮುಂದೆ ಬಿಡೋದ್ರಾಗ ಏನಿರ್ತದೆ ಅನ್ನುವಂಥದ್ದು ಅವರಲ್ಲೂ ಇರ್ಬೋದು. ಆದರೆ ಇದೆಲ್ಲನೂ ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಇಡೀ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕಾದ ರಿಬಿಲ್ಡ್ ಮಾಡಬೇಕಾಗಿದೆ. ಅವ್ರಿಗೆ ಅನಿವಾರ್ಯ ಇರೋದ್ರಿಂದಾಗಿ ಉತ್ತರದಲ್ಲಿ ತನ್ನ ವ್ಯಕ್ತಿತ್ವ ಬೆಳೆಸಿಕೊಂಡು ಸೆಂಟ್ರದಲ್ಲಿ ತಾವು ಹೇಳಿದಂಥ ಕೇಳೋ ಸರ್ಕಾರ ಆದರೆ ಇನ್ನೂ ಚೇಂಜ್ ಮಾಡ್ಬೋದು, ನಾವು ಪಕ್ಷ ಮರಳಿ ಕಟ್ಟಬೋದು ಅನ್ನೋಂಥ ವಿಚಾರ ರಾಹುಲ್ ಗಾಂಧಿಗೆ ಅದ. ಜೊತೆಗೆ ನಿತೀಶ್ ಕುಮಾರ್ ಅವ್ರಿಗೂ ಇವತ್ತು ಅವಕಾಶ ಒದಗಿ ಬಂದದ. ನಾಯ್ಡು ಅವ್ರಿಗೂ ಸಹಿತ ಇದನ್ನು ಬದಲು ಮಾಡಬೇಕು ಅನ್ನುವಂಥ ವಿಚಾರ ಬಂದದ. ಯಾಕಂದ್ರೆ ಅವರು ಆಂಧ್ರದಲ್ಲಿ ಇನ್ನೂ ಗಟ್ಟಿ ಆಗಬೇಕಾಗಿದೆ. ಆಂಧ್ರದಲ್ಲಿ ಅವ್ರ ವಿರೋಧಿ ನಿಮ್ಗೆ ಗೊತ್ತದ, ಅವರು ಸಹ ಸ್ಟ್ರಾಂಗ್ ಇದ್ದಾರೆ. ಹೀಗಾಗಿ ಅವರು ಒಂದು ಕೈ ನೋಡೋಣಪ್ಪ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ನಾಯ್ಡು ಜೊತೆಗೆ ಇನ್ನುಳಿದವ್ರ ಜೊತೆಗೆ ಇಂಡಿಯಾ ಗಠಬಂಧನ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಮತ್ತು ಇದೇ ಕಾಲಕ್ಕೆ ನಮ್ಮ ವೆಸ್ಟ್ ಬೆಂಗಾಲದ ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಲೇಬೇಕಾಗಿದೆ. ಅವರಿದ್ದರೆ SIR ಈಗ ಸ್ಟಾರ್ಟ್ ಆಗಿದೆ ವೆಸ್ಟ್ ಬೆಂಗಾಲದಲ್ಲಿ. ಅವ್ರದ್ದು ಸರ್ಕಾರ ಬಿದ್ದು ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲರಿಗೂ ಇದು ಅವಶ್ಯದ. ಅದ್ರ ಜೊತೆಗೆ ಇವತ್ತು ಮುಂದಾಳತ್ವವನ್ನು ನಿತೀಶ್ ಕುಮಾರ್ ಅವರು ವಹಿಸ್ಕೊಳ್ಳುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಮತ್ತು ಅವರ ಪರವಾಗಿ ಎಲ್ಲರಿಗೂ ಈ ಇಂಡಿಯಾ ಸಂಘಟನೆಯಲ್ಲಿ ಎಲ್ಲರಿಗೂ ಪ್ರೀತಿ, ವಿಶ್ವಾಸ, ಆತ್ಮೀಯತೆಯಾದ ಗೌರವದ. ಅವರು PM ಮಾಡಬೇಕು ಅಂತ ನಡೆಸಿದ್ದಾರೆ. ಹೀಗಾಗಿ ಮೋಸ್ಟ್ಲಿ NDA ಸರ್ಕಾರ ಬಿದ್ದು ನಿತೀಶ್ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ದಟ್ಟ ವದಂತಿಗಳು ಇಡೀ ದೆಹಲಿ ತುಂಬ, ಇಡೀ ಉತ್ತರ ಭಾರತ ತುಂಬ ಹಬ್ಬತಾ ಇದ್ದಾವೆ. ಇನ್ನೇನು ನಿತೀಶ್ ಅವರು ಆಗೇ ಬಿಟ್ಟರು PM ಅನ್ನುವಂಥ ಮಾತುಗಳಿದ್ದಾವೆ. ಆಲ್ರೆಡಿ ಬಿಹಾರ ತಮ್ಮ ಸುಪರ್ ತೆಗೆದುಕೊಂಡಿದ್ದಾರೆ ನಿತೀಶ್ ಅವರು. ಇನ್ನು ಸೆಂಟ್ರದಲ್ಲಿ ತಮ್ಮ ಸುಪರ್ ತಗೊಂಡು ಬಿಹಾರದಲ್ಲಿ ಯಾರನ್ನೋ CM ಮಾಡಿ ಈ ಇಂಡಿಯಾ ಸಂಘಟನೆಯ ಒಂದು ಏನಪ್ಪ ಅದರ ಮುಖಂಡರಾಗಿ PM ಆದರೂ ಆಗ್ಬೋದು. ಈ ಮುಂದಿನ ದಿನಗಳಲ್ಲಿ ಭಾಳ ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ಅವಶ್ಯದ ಇದನ್ನು ಬದಲಾಯಿಸಬೇಕು ಅಂತೇಳಿ. ಅದಕ್ಕೆ NDAದ ಮೋದಿಯವರ ಕಾಲ ಮುಗಿಲಿಗೆ ಬಂತ ಅನ್ನೋ ಪ್ರಶ್ನೆಗಳು ದೆಹಲಿ ತುಂಬ ಮಾತಾಡ್ತಾ ಇದ್ದಾರೆ. ಯಾವ ಸೋಷಿಯಲ್ ಮೀಡಿಯಾ ಮೂಲಕ ಮೋದಿಯವರು ಇವತ್ತು ಉನ್ನತ ಹುದ್ದೆಗೆ ಬಂದಿದ್ದಾರೋ ಅದೇ ಸೋಷಿಯಲ್ ಮೀಡಿಯಾ ಇವತ್ತು ಇದನ್ನು ಚರ್ಚೆ ಮಾಡ್ತಾ ಇದೆ. ಇಲ್ಲ ಮೋದಿಯವ್ರ ಕಾಲ ಮುಗೀತು, ನಿತೀಶ್ ಅವ್ರ ಕಾಲ ಅಥವಾ ರಾಹುಲ್ ಗಾಂಧಿಯವ್ರ ಕಾಲ ಬಂತು ಅಂತೇಳಿ. ಏನೇನಲ್ಲಿ ಕರ್ನಾಟಕದಲ್ಲೂ ಏನೋ ಬದಲಾವಣೆ ಆಗ್ಬೋದೇನೋ, ನೋಡೋಣ. ಏನೋ ಆಗಲಿ, ನಿತೀಶ್ ಅವರು ನೆಕ್ಸ್ಟ್ PM ಅನ್ನೋ ಸುದ್ದಿ ನಿಜ ಆಗ್ತದನ ನಾವು ನೋಡೋಣ ಅದರಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. 60 ನ್ಯೂಸ್ ಅರ್ಥ ಅದೇ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.